ಮಹಾನಾಯಕ ರಾಜ್ಯ ರಾಜಕೀಯದಲ್ಲಿ ಅಶ್ಲೀಲ ವಿಡಿಯೋಗಳು ಹಲ್ಚಲ್ ಎಬ್ಬಿಸಿದಾಗೆಲ್ಲ ಕೇಳಿ ಬರುವಂತಹ ಹೆಸರು. ಈ ಹಿಂದೆ ರಮೇಶ್ ಜಾರಕಿಹೊಳಿ ಪ್ರಕರಣದಲ್ಲೂ ಮಹಾನಾಯಕನೇ ಸೂತ್ರಧಾರ ಅನ್ನುವಂತಹ ಮಾತು ಕೇಳಿ ಬಂದಿತ್ತು. ಇದೀಗ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲೂ ಮಹಾನಾಯಕನ ಹೆಸರೇ ತಳಕು ಹಾಕೊಂಡಿದೆ. ಅಷ್ಟಕ್ಕೂ ದೋಸ್ತಿಗಳು ಆರೋಪ ಮಾಡ್ತಾ ಇರುವಂತಹ ಆ ಮಹಾನಾಯಕ ಬೇರೆ ಯಾರೂ ಅಲ್ಲ, ಡಿಸಿಎಂ ಡಿಕೆ ಶಿವಕುಮಾರ್. ಈ ಹಿಂದೆ ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ನಲ್ಲಿ ಡಿಕೆಶಿಗೆ ಮಹಾನಾಯಕನ ಪಟ್ಟವನ್ನ ಕಟ್ಟಲಾಗಿತ್ತು. ಇದೀಗ ಅಶ್ಲೀಲ ಪೆನ್ ಡ್ರೈವ್ ಪ್ರಹಸನದಲ್ಲೂ ಡಿಸಿಎಂ ಕೈವಾಡ ಇದೆ ಅಂತ ಹೇಳಿ ದಳಪತಿ ಆರೋಪವನ್ನ ಮಾಡಿದ್ದಾರೆ. ಈ ಅಶ್ಲೀಲ ಆರೋಪಕ್ಕೆ ಕಾಂಗ್ರೆಸ್ ಅಧಿಪತಿ ಟಕ್ಕರ್ ಕೊಟ್ಟಿದ್ದಾರೆ. ಒಂದು ಕರೆ ಕೊಟ್ರೆ ಓಡಾಡಲಿಕ್ಕೆ ಆಗೋದಿಲ್ಲ. ಪ್ಲೀಸ್ ನಾವು ಕರೆ ಕೊಡ್ತೀವಿ, ಕರೆ ಕೊಡಪ್ಪ. ಈ ಅಶ್ಲೀಲ ಸಿಡಿಗಳಿಗೂ ಸೆಕ್ಸ್ ಸ್ಕ್ಯಾಂಡಲ್ನ ಪೆನ್ ಡ್ರೈವ್ಗಳಿಗೂ ಸೂತ್ರಧಾರ ಯಾರು? ಹೀಗೊಂದು ಪ್ರಶ್ನೆ ಎಲ್ರಿಗೂ ಕಾಡ್ತಿರುವುದು ಸಹಜ. ಜೊತೆಗೆ ಪೆನ್ ಡ್ರೈವ್ನಲ್ಲಿ ಯಾರಿದ್ದಾರೆ ಅನ್ನುವುದಕ್ಕಿಂತ ಇದೀಗ ಅದನ್ನ ಇಡೀ ರಾಜ್ಯದಲ್ಲಿ ಹರಿದಾಡೋಕೆ ಕಾರಣ ಆದವರು ಯಾರು ಅನ್ನೋದೇ ಸದ್ಯದ ಹಾಟ್ ಟಾಪಿಕ್. ಇದೇ ಟಾಪಿಕ್ ಈಗ ಮಹಾನಾಯಕನ ಹೆಗಲೇರಿದೆ. ಬಿಟ್ಟು ಬಿಡದೆ ಎರಡನೇ ಬಾರಿಗೆ ಕೆಪಿಸಿಸಿ ಕ್ಯಾಪ್ಟನ್ ತಲೆಗೆ ಮಹಾನಾಯಕನ ಪಟ್ಟವನ್ನ ಕಟ್ಟಲಾಗಿದೆ. ಅಶ್ಲೀಲ ವಿಡಿಯೋ ಹಿಂದೆ ಮಹಾನಾಯಕನ ಕೈವಾಡ. ಕನಕಾಧಿಪತಿಗೆ ಮಹಾನಾಯಕ ಪಟ್ಟ ಕಟ್ಟಿದ್ದ ದಳಪತಿ. ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದ ಅಶ್ಲೀಲ ವಿಡಿಯೋಗಳು ಎಲ್ಲೆಡೆ ಹರಿದಾಡೋಕೆ ಕಾರಣಕರ್ತ ಯಾರು? ಸಾವಿರಾರು ಪೆನ್ ಡ್ರೈವ್ ಮನೆ ಮನೆ ತಲುಪೋಕೆ ಸೂತ್ರಧಾರ ಯಾರು ಎಂಬ ಪ್ರಶ್ನೆಗೆ ದಳಪತಿ ಮಹಾನಾಯಕನತ್ತ ಬೊಟ್ಟು ಮಾಡಿದ್ದಾರೆ. ಡಿಕೆ ಶಿವಕುಮಾರ್ಗೆ ಪೆನ್ ಡ್ರೈವ್ ಹಿಂದಿನ ಮಹಾನಾಯಕ ಎಂಬ ಪಟ್ಟ ಕಟ್ಟಿದ್ದಾರೆ. ಅಶ್ಲೀಲ ವಿಡಿಯೋಗಳು ಎಲ್ಲೆಡೆ ತಲುಪೋಕೆ ಮಹಾನಾಯಕ ಡಿಸಿಎಂ ಕೈವಾಡವಿದೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಎಚ್ಡಿಕೆ ಮಹಾನಾಯಕ ಎಂಬ ಹಣೆಪಟ್ಟಿ ಕಟ್ಟಿದ ಮಾತಿಗೆ ಕನಕಾಧಿಪತಿ ಖಡಕ್ ಟಕ್ಕರ್ ಕೊಟ್ಟಿದ್ದಾರೆ. ಇಲ್ಲಿಯ ಈ ಪ್ರಕರಣದಲ್ಲಿ ಇರ್ತಕ್ಕಂಥ ಪ್ರಮುಖ ಆರೋಪಿಯ ಸತ್ಯಾಸತ್ಯತೆ ಹೊರಗೆ ಬರತಕ್ಕಂಥದ್ದು ಒಂದು ಭಾಗ. ಈ ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಪೆನ್ ಡ್ರೈವ್ಗಳು ಸರ್ಕ್ಯುಲೇಟ್ ಆಯಿತು, ಸರ್ಕ್ಯುಲೇಟ್ ಮಾಡಿದಂಥ ಮಹಾನ್ ನಾಯಕ ಯಾರು, ಯಾವ ಕಾರಣಕ್ಕೋಸ್ಕರವಾಗಿ ಅದನ್ನು ಸರ್ಕ್ಯುಲೇಟ್ ಮಾಡಿದ್ರು, ಎಷ್ಟು ತಿಂಗಳ ಹಿಂದೆ ಆ ಮಹಾನ್ ನಾಯಕನಿಗೆ ವಿಷಯಗಳೆಲ್ಲ ಗೊತ್ತಿತ್ತು. ಇದನ್ನ ಇಲ್ಲಿರ್ತಕ್ಕಂಥ ಪ್ರಶ್ನೆ ದೊಡ್ಡ ಅಪರಾಧ. ಇಲ್ಲಿ ಏನು ನೀವು SIT ಕೊಟ್ಟಿದ್ದೀರಿ, ಅದಕ್ಕಿಂತಲೂ ಮಹಾನ್ ಅಪರಾಧ ಮಾಡಿರೋದು ಇದೇ ನಿಮ್ಮ ಕಾಂಗ್ರೆಸ್ನ ಮಹಾನ್ ನಾಯಕ ಡೆಪ್ಟಿ CM. ಇದ್ರ ಬಗ್ಗೆ ಸುದೀರ್ಘವಾಗಿ ಎಲ್ಲ ವಿಷಯ ಹೇಳೋಣ, ಚರ್ಚೆ ಮಾಡೋಣ. ನೋಡಿ, ಕುಮಾರಸ್ವಾಮಿಗೆ ನನ್ನ ನೆನೆಸ್ಕೊಳ್ಳಿಲ್ಲ ಅಂದರೆ ಇವತ್ತಿಂದನೇ ಅಲ್ಲ, ಭಾಳ ವರ್ಷದಿಂದ ಅವರು ಅವ್ರ ಕುಟುಂಬದವರು ನನ್ನ ನೆನೆಸ್ಕೊಳ್ಳೇಬೇಕು. ಅವ್ರು ನೆನೆಸ್ಕೊಳ್ಳಿಲ್ಲ ಅಂದರೆ ನಿದ್ದೆನೂ ಬರೋದಿಲ್ಲ, ಊಟನೂ ಸೇರೋದಿಲ್ಲ. ಅವ್ರಿಗೆ ಸ್ಫೂರ್ತಿನೂ ಬರೋದಿಲ್ಲ. ನನಗೂ ಇದಕ್ಕೂ ಸಂಬಂಧವೇನು ಅಂತ ಎಚ್ಡಿಕೆ ಪ್ರಶ್ನೆ. ಪೆನ್ ಡ್ರೈವ್ ಇಟ್ಕೊಂಡು ನಾನು ತಿರುಗಲ್ಲ ಅಂತ ಡಿಕೆ ಕಿಡಿ. ಪ್ರಜ್ವಲ್ ರೇವಣ್ಣ ಮೇಲೆ ಕೇಳಿ ಬಂದಿರೋ ಪ್ರಕರಣಕ್ಕೂ ನನಗೂ ಸಂಬಂಧ ಏನು? ನನ್ನ ಮನೆ ಮುಂದೆ ಯಾಕೆ ಪ್ರತಿಭಟನೆ ಮಾಡ್ತೀರಾ ಅಂತ ಕಾಂಗ್ರೆಸ್ ನಾಯಕರನ್ನ ಎಚ್ಡಿಕೆ ಪ್ರಶ್ನಿಸಿದ್ದಾರೆ. ಇದಕ್ಕೂ ಕೌಂಟರ್ ಕೊಟ್ಟಿರೋ ಡಿಕೆ ಶಿವಕುಮಾರ್ ಪೆನ್ ಡ್ರೈವ್ ಜೇಬಲ್ ಇಟ್ಕೊಂಡು ನಾನ್ ತಿರುಗಾಡ್ತಾ ಇಲ್ಲ ಅಂತ ಗೇಲಿ ಮಾಡಿದ್ದಾರೆ. ಈ ಒಂದು ವಿಡಿಯೋಗಳಲ್ಲಿ ಇರ್ತಕ್ಕಂಥ ಯಾರಾದರೂ ಕುಟುಂಬದವ್ರು ಮಾಡಿದ್ದಾರಾ? ನಾನು ನೇರವಾಗಿ ಹೇಳ್ತಾ ಇದ್ದೇನೆ. ಇಲ್ಲಿ ನೆನ್ನೆ ದಿನ ನನ್ನ ಮನೆ ಮುಂದೆನೂ, JP ನಗರದ ಮನೆ ಮುಂದೆನೂ ಒಂದು 30 ಜನ ಕಳಿಸಿದ್ದಾರೆ. ಈ ಪ್ರಕರಣಕ್ಕೂ ನನಗೂ ಸಂಬಂಧ ಏನು? ನನ್ನ ಮನೆ ಮುಂದೆ ಬಂದು ಪ್ರತಿಭಟನೆ ಮಾಡಲಿಕ್ಕೆ ನಾನಂತೂ ಇಂಥ ಚಿಲ್ಲರೆ ಕೆಲಸಕ್ಕಂತೂ ಕೈ ಹಾಕಕ್ಕೆ ಹೋಗ. ಏನಿದ್ರು ಚುನಾವಣೆಯಲ್ಲಿ ಎದುರಿಸೋ ನಾನು ಸಿದ್ದರಾಮಯ್ಯಲ್ಲಿ ಇದು ನಾನು ಯಾವತ್ತು ಜೋಬಲ್ಲಿ CD ಇದೆ, ಪೆನ್ ಡ್ರೈವ್ ಇದೆ, ಪೆನ್ ಡ್ರೈವ್ ಬಿಚ್ಚಿನಿ ಅಂತ ನಾನು ಯಾವತ್ತೂ ಹೇಳಕ್ಕೋಲ್ಲ. ಇದೇ ನೋಡಪ್ಪ, ಕರೆದಿದ್ದೀನಿ ನಾನು, ಪಾಪ ಅಲ್ಲಿ ಅಸೆಂಬ್ಲಿಗೆ ಬಾ ಅಂತ ಕರೆದಿದ್ದೀನಿ. ಅದು ನಮ್ಮ ಬ್ಲಡ್. ಅದು ಒಂದು ಕರೆ ಕೊಟ್ರೆ ದಾರಿಲಿ ಓಡಾಡೋಕ್ಕಾಗಲ್ಲ. ಎಚ್ಡಿಕೆ ಎಚ್ಚರಿಕೆ. ಕರೆ ಕೊಡು ನೋಡೋಣ ಅಂತ ಡಿಕೆ ಶಿವಕುಮಾರ್ ಸವಾಲ್. ಕಾಂಗ್ರೆಸ್ ಹೋರಾಟಕ್ಕೆ ಸಿಡಿಮಿಡಿಗೊಂಡಿರೋ ಎಚ್ಡಿಕೆ ನಾನು ಒಂದು ಕರೆ ಕೊಟ್ರೆ ನೀವು ದಾರಿಯಲ್ಲಿ ಓಡಾಡೋಕ್ಕಾಗಲ್ಲ ಅಂತ ಎಚ್ಚರಿಕೆಯ ಸಂದೇಶ ರವಾನಿಸಿದ್ರು.
ಈ ಮಾತು ಕೇಳ್ತಾ ಇದ್ದಂತೆ ಕೆರಳಿ ಕೆಂಡುವಾದ ಕೆಪಿಸಿಸಿ ಕ್ಯಾಪ್ಟನ್ ಕರೆ ಕೊಡಪ್ಪ ನೋಡೋಣ ಅಂತ ಸವಾಲ್ ಹಾಕಿದ್ರು. ನಮ್ಮ ಕಾರ್ಯಕರ್ತರು ಶಕ್ತಿಯುತವಾಗಿದ್ದಾರೆ. ಒಂದು ಎಚ್ಚರಿಕೆಯನ್ನ ಕೊಡ್ತೇನೆ, ಇನ್ನು ಮುಂದಕ್ಕೆ ನಿಮ್ಮ ಕಾರ್ಯಕರ್ತರನ್ನ ಬಿಟ್ಟು ದುಡ್ಡು ಕೊಟ್ಟೋ ಮಗದು ಮಾಡಿ ಆ ಒಂದು ಕಾರ್ಯಕರ್ತರುಗಳ ಮುಖಾಂತರ ಪ್ರತಿಭಟನೆ ಮಾಡಿ ನಮ್ಮನ್ನು ಎದುರಿಸ್ತೀನಿ ಅಂತ ತಿಳ್ಕೊಂಡಿದ್ರೆ ನಾಳೆ ಬೆಳಗ್ಗೆ ನನ್ನ ಕಾರ್ಯಕರ್ತರಿಗೆ ನಾನು ಒಂದು ಕರೆ ಕೊಟ್ರೆ ನೀವು ಬೀದಿಲಿ ಓಡಾಡ್ಲಿಕ್ಕೆ ಆಗೋದಿಲ್ಲ. ಪ್ಲೀಸ್ ಜಾಸ್ತಿ ಲೇಟ್ ಮಾಡಬಾರ್ದು. ಕುಮಾರಸ್ವಾಮಿ, ನೀನು ಯಾವ ಕರೆ ಕೊಡ್ತೀಯೋ ಕರೆ ಕೊಡಪ್ಪ. ಯಾಕೆ ಲೇಟ್ ಮಾಡ್ತಾ ಇದೆಯಾ? ಕರೆ ಕೊಡು. ನೀನು ಕರೆ ಕೊಟ್ಟು ನೀನು ಅದೇನು ಮಾಡ್ತೀಯ ಫಸ್ಟ್ ಮಾಡಿ. ಯಾರು ಬೇಡ ಅಂತ ಹೇಳಿ ನೀನು ಇಟ್ಕೊಂಡಿರೋರು ಯಾರು? ನೀನು ಕರೆ ಕೊಡು. ನೀ ಕರೆ ಕೊಡಬೇಕು. ನೀನು ಕರೆ ಕೊಡ್ಲಿ ಅಂತ ನಿಂಗೆ ಹೇಳ್ತಾ ಇದ್ದೀನಿ. ಒಟ್ಟಾರೆ ಪೆನ್ಡ್ರೈವ್ ವಿಚಾರಕ್ಕೆ ಶಿವಕುಮಾರ ಯುದ್ಧ ತಾರಕಕ್ಕೇರಿದೆ. ಇದೀಗ ಅಶ್ಲೀಲ ವಿಡಿಯೋ ಹಿಂದೆ ಡಿಕೆ ಕೈವಾಡದ ಆರೋಪ ಕೇಳಿ ಬಂದಿದೆ. ಲೋಕಸಭಾ ಚುನಾವಣೆಯ ಹೊತ್ತಲ್ಲಿ ಈ ಅಶ್ಲೀಲ ವಿಡಿಯೋ ಮಾತು ಮತ್ಯಾವ ಹಂತಕ್ಕೆ ಹೋಗುತ್ತೆ ಕಾದು ನೋಡಬೇಕು. ಹುಬ್ಳಿಯಿಂದ ಪ್ರಕಾಶ್ ನೂಲ್ವಿ ಜೊತೆ ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.